ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತ ಕಡೆಗಣನೆ, ಮುಸ್ಲಿಂ ಸಂಘಟನೆ ಆಕ್ರೋಶ. ಹೌದು, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಅಂಚಿನಲ್ಲಿ ಬೆಂಗಳೂರು ರಸ್ತೆಯಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ವೃತ್ತವನ್ನು ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಆಡಳಿತಗಳು ಪ್ರತಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಹಾಗೂ ಸರ್ಕಾರಿ ಉತ್ಸವ ಸಂದರ್ಭಗಳಲ್ಲಿ ಅಲಂಕರಿಸದೆ ಕಡೆಗಣಿಸಲಾಗುತ್ತದೆ ಎಂದು ಕರ್ನಾಟಕ ಮುಸ್ಲಿಂ ಸಂಘಟನೆ ದೂರಿದೆ. ಕೂಡ್ಲಿಗಿ ಪಟ್ಟಣದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಊರಿನ ಪ್ರಮುಖ ಸರ್ಕಲ್ಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದೀಪ ಅಲಂಕಾರಗಳಿಂದ ತುಂಬಿರುತ್ತದೆ. ಆದರೆ ನಗರ ಆಡಳಿತ ಹಾಗೂ ತಾಲೂಕು ಆಡಳಿತ ನಿರ್ಲಕ್ಷ್ಯದಿಂದ ಕೂಡ್ಲಿಗಿಯಲ್ಲಿನ ಅಬ್ದುಲ್ ಕಲಾಂ ರಸ್ತೆಗೆ ಯಾವುದೇ ದೀಪಾಲಂಕಾರ ಮಾಡದೆ ಆ ಸರ್ಕಲ್ಗೆ ಅವಮಾನ ಮಾಡಿದ್ದಾರೆಂದು ಸ್ಥಳೀಯರು ದೂರಿದ್ದಾರೆ. ಅಬ್ದುಲ್ ಕಲಾಂ ಅವರು ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟರು. ಅವರ ಸರ್ಕಲ್ಗೆ ದೀಪಾಲಂಕಾರ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ತಾಲೂಕು ಆಡಳಿತ, ನಗರಾಡಳಿತ, ಪಟ್ಟಣ ಪಂಚಾಯತ್ ಆಡಳಿತದ ನಿರ್ಲಕ್ಷ್ಯವೇ ಕಾರಣ ಎಂದು ದೂರಿದ್ದಾರೆ. ಅಬ್ದುಲ್ ಕಲಾಂ ಸರ್ಕಲ್ಗೆ ಸಂಬಂಧಿಸಿದಂತೆ ಈಗಾಗಲೇ ಅನೇಕ ಬಾರಿ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆಯಾಗಿದ್ದು, ಇದನ್ನು ಗಂಭೀರವಾಗಿ ಪರಿಗಣಿಸದಿರುವುದು ನಮಗೆ ದುಃಖಕರವಾದ ವಿಷಯವಾಗಿದೆ ಎಂದು ಬಶೀರ್ ಅಹಮದ್ ಹೇಳಿದ್ದಾರೆ. ವೇಜಿ ಋಷಭೇಂದ್ರ, NK64 ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತಕ್ಕೆ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ದಿನ ಇಡೀ ದೇಶದ 125 ಕೋಟಿ ಜನಸಂಖ್ಯೆ ಇವತ್ತು ಹಬ್ಬದ ವಾತಾವರಣವನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ ಕೂಡ್ಲಿಗಿ ತಹಸೀಲ್ದಾರರಿಗೂ ಮತ್ತು ಕೂಡ್ಲಿಗಿ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತ ಇದೆ ಅನ್ನೋದು ಗೊತ್ತಾದರೂ ಕೂಡ ಇವತ್ತು ಅವರಿಗೆ ಮಾಡಿರ್ತಕ್ಕಂಥ ಅವಮಾನನ ಕರ್ನಾಟಕ ಮುಸ್ಲಿಂ ಸಂಘ ಖಂಡನೆ ಮಾಡ್ತಾ ಇದೆ. ತಾವು ನೋಡಬಹುದು, ಈ ಒಂದು ವೃತ್ತದಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು, ಕಸ, ಇಲ್ಲಿ ನಿಂತಿರ್ತಕ್ಕಂಥ ನೀರು, ಈ ಎಲ್ಲ ವಾತಾವರಣವನ್ನು ನೋಡಿದ್ರೆ ಇಂಥ ಕಲುಷಿತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ತಾಲೂಕು ಆಡಳಿತ, ಇದನ್ನು ನೋಡಿದ್ರೆ ಇವರು ಬೇಜವಾಬ್ದಾರಿತನ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ರೂ ಕೂಡ, ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರಿದ್ರೂ ಕೂಡ, ಶಾಸಕರ ಗಮನಕ್ಕೂ ಕೂಡ ಈ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀವಿ. ಸಂಸತ್ ಸದಸ್ಯರು ಕೂಡ ನಮ್ಮವರು ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿ ನಮ್ಮವರು ಹಿಡಿದಿದ್ದಾರೆ. ಆದರೂ ಕೂಡ ಈ ಮಹಾನ್ ನಾಯಕನ ಒಬ್ಬ ವೃತ್ತಕ್ಕೆ ಇವತ್ತು ದೀಪ ಅಲಂಕಾರ ಮಾಡದೆ ಅವಮಾನವನ್ನು ಮಾಡಿದ್ದಾರೆ. ಇಡೀ ರಾಷ್ಟ್ರಕ್ಕೆ ಕ್ಷಿಪಣಿಯ ಕ್ರಾಂತಿಕಾರ ಅಂತೇಳಿ ಹೆಸರಾಗಿರ್ತಕ್ಕಂಥ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಇವತ್ತು ರಾಷ್ಟ್ರಕ್ಕೆ ಒಬ್ಬ ಮಾದರಿಯಾಗಿರ್ತಕ್ಕಂಥ ಒಬ್ಬ ವಿಜ್ಞಾನಿ. ಪ್ರತಿಯೊಬ್ಬ ಮಕ್ಕಳಲ್ಲಿ ಕೂಡ ವಿಜ್ಞಾನಕ್ಕೆ ಒಂದು ಪ್ರಚೋದನೆಯನ್ನು ನೀಡಿರ್ತಕ್ಕಂಥದ್ದು, ಬುದ್ಧಿವಂತಿಕೆಯನ್ನು ಬೆಳೆಸಿರ್ತಕ್ಕಂಥದ್ದು, ಸಾವಿರಾರು ಲಕ್ಷಾಂತರ ಜನ ಮಕ್ಕಳನ್ನು ವಿಜ್ಞಾನಿಗಳನ್ನಾಗಿ ಮಾಡಲು ಮುಂದಾಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಇಂಥ ಮಹಾನ್ ವ್ಯಕ್ತಿಗೆ ಇವತ್ತು ಅವಮಾನ ಆಗಿರ್ತಕ್ಕಂಥದ್ದು. ಇಡೀ ದೇಶದ ಜನ, ಕರ್ನಾಟಕದ ಜನ, ಕನ್ನಡಿಗರು ಇವತ್ತು ಇದರ ಬಗ್ಗೆ ಖಂಡನೆ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಇದು ಮರುಕಳಿಸಿದಂತೆ ಈ ತಹಸೀಲ್ದಾರ್ ಮತ್ತು ಮುಖ್ಯಾಧಿಕಾರಿಗಳನ್ನು ಅಮಾನತು ಮಾಡಬೇಕು, ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಕೂಡ ಮಾಡಬೇಕು. ಇದೇನಾದರೂ ಆಗಲಿಲ್ಲ ಅಂತಂದರೆ ನಾವು ಹಗಲಿರಳು ಕೂಡ ಇಲ್ಲಿ ಧರಣಿ ಮಾಡೋದಕ್ಕೆ ಕರ್ನಾಟಕ ಮುಸ್ಲಿಂ ಸಂಘ ಮತ್ತು ಜಾತ್ಯತೀತ ಪಕ್ಷದವರು, ಜಾತ್ಯತೀತ ನಾಯಕರು, ಹೋರಾಟಗಾರರು, ವಿದ್ವಾಂಸರು, ಕವಿಗಳು ಕೂಡ ಇಲ್ಲಿ ಸೇರಬೇಕಾಗ್ತದೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಈಗಾಗಲೇ ಜಿಲ್ಲಾ ಮಂತ್ರಿಗಳಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತದ ಪಕ್ಕ ಒಂದು ಕ್ಷಿಪಣಿ ತಯಾರಿ ಮಾಡ್ತಕ್ಕಂಥ ಒಂದು ಕ್ಷಿಪಣಿ ಮತ್ತು ಅದರ ಜೊತೆ ಈ ಒಂದು ಹೈಟೆಕ್ ವೃತ್ತವನ್ನು ಮಾಡಬೇಕಂತೇಳಿ ಮನವಿ ಕೂಡ ಸಲ್ಲಿಸಿದ್ದೀವಿ. ಆದರೆ ಅವ್ರಿಗೇನು ಆ ಮನವಿ ಬಗ್ಗೆ ಅವ್ರ ಗಮನದಲ್ಲಿ ಇದೆಯೋ ಇಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ಮನಗಾಣಬೇಕಾಗ್ತದೆ. ಅದರಿಂದ ಶಾಸಕರಿಗೆ ಕೂಡ ಈ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಕೂಡಲೇ ಇದು ಈ ವೃತ್ತ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಒಬ್ಬ ನಾಯಕಲ್ಲ, ಜಾತ್ಯತೀತ ನಾಯಕ, ಇಡೀ ರಾಷ್ಟ್ರಕ್ಕೆ ಒಬ್ಬ ಮಾದರಿಯಾಗಿರ್ತಕ್ಕಂಥ ನಾಯಕ, ಕ್ಷಿಪಣಿ ಕ್ರಾಂತಿಕಾರ, ಒಬ್ಬ ದೊಡ್ಡ ಮಹಾನ್ ವಿಜ್ಞಾನಿ. ಅದರಿಂದ ಶಾಸಕರು ಕೂಡ ತಮ್ಮ ಅನುದಾನದಲ್ಲಿ ವಿಶೇಷವಾಗಿ ಇದು ಅನುದಾನವನ್ನು ಬಿಡುಗಡೆ ಮಾಡಿ ಈ ಸಮಾಜಕ್ಕೆ ಮತ್ತು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಬ್ಬ ಮಾದರಿಯಾಗಿರ್ತಕ್ಕಂಥ ಒಬ್ಬ ವಿಜ್ಞಾನಿಗೆ ಶಾಸಕರು ಕೂಡ ಮಾದರಿ ಆಗಬೇಕು, ಸಂಸತ್ ಸದಸ್ಯರು ಕೂಡ ಮಾದರಿ ಆಗಬೇಕು. ಇವತ್ತು ಇಡೀ ದೇಶದಲ್ಲಿ, ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು ಯಾವ ಸಮುದಾಯದವರು ಈ ಅಂತಕ್ಕಂಥದ್ದು ಕೂಡ ಅವ್ರಿಗೂ ಪರಿಗಣನೆ ಮಾಡ್ಕೊಳ್ಬೇಕು. ಅದರಿಂದ ಈಗ ಸಾಕಷ್ಟು ಸಾರಿ ಇದರ ಬಗ್ಗೆ ಒತ್ತಾಯ ಮಾಡಿದ್ದೀವಿ. ತಾಲೂಕು ಆಡಳಿತ ವಿಫಲ ಆಗಿದೆ, ಜಿಲ್ಲಾಡಳಿತ ಕೂಡ ವಿಫಲ ಆಗಿದೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಾವು ಮೊದಲು ಅಮಾನತು ಮಾಡಿ ಬೇರೆ ಕಡೆ ವರ್ಗಾವಣೆ ಮಾಡಿ ಅವ್ರ ಮೇಲೆ ಇಲಾಖೆ ತನಿಖೆ ನಡೆಸಿ ಈ ರೀತಿ ಅವಮಾನ ಆಗಿರ್ತಕ್ಕಂಥದ್ರ ಬಗ್ಗೆ ಸರ್ಕಾರದಿಂದ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಂತೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ.
ಇದೇ ರೀತಿ ಏನಾದರೂ ಪಟ್ಟಣ ಪಂಚಾಯತಿ ಮತ್ತು ತಾಲೂಕು ಆಡಳಿತ ಮುಂದುವರಿಸಿದ್ದೇ ಆದರೆ ಕರ್ನಾಟಕ ಮುಸ್ಲಿಂ ಸಂಘ ಒಂದು ಸಮಯವನ್ನು ನಿಗದಿ ಮಾಡಿ ಶಾಸಕರ ಜೊತೆ ನಾವು ಸಮಾಲೋಚನೆ ಮಾಡಿ ಜಿಲ್ಲಾ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಇಲ್ಲೇ ನಾವು ಹಗಲಿರುಳು ನಾವು ಹೋರಾಟವನ್ನು ಮಾಡಬೇಕಾಗ್ತದೆ, ಸತ್ಯಾಗ್ರಹವನ್ನು ಮಾಡಬೇಕಾಗ್ತದೆ. ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜಾತ್ಯತೀತ ಮುಸ್ಲಿಂ ನಾಯಕರುಗಳು, ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು, ಧಾರ್ಮಿಕ ಗುರುಗಳು ಕೂಡ ಆ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ನಾಳೆ ನಿಮ್ಮ ಅಧಿಕಾರಕ್ಕೂ ಕೂಡ ಕುತ್ತು ಬರ್ತದೆ ಅಂತಕ್ಕಂಥದ್ದು ತಾವ್ಯಾರು ಕೂಡ ಮರಿಬಾರ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಮಾಧ್ಯಮದ ಮೂಲಕ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. LS ಬಶೀರ್ ಅಹಮದ್, ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯಾಧ್ಯಕ್ಷರು, ಕೂಡ್ಲಿಗಿ. ಸರ್, ಇಲ್ಲಿ ಕೂಡ್ಲಿಗಿ ನಗರದಲ್ಲಿ ಭಾಳ ನಮಗೆ ಮೋಸ ಆಗಿದೆ. ಯಾಕೆ ಅಂದರೆ APJ ಅಬ್ದುಲ್ ಕಲಾಂ ಅವರು ಪ್ರತಿಮೆ ಮತ್ತು ಒಂದು ಏನು ಮಾಡಿದಾರಲ್ಲ ಒಂದು ಹುತ್ತ ಮಾಡಿದ್ದಾರೆ. ಅಲ್ಲಿ ಏನು ಇಲ್ಲಿ ಸರ್ಕಾರದವರು ಎಲ್ಲ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಭಾಳ ಅವಮಾನ ಆಗೈತೆ ನಮಗೆ. ಅವ್ರು ಯಾವುದೇ ಜಾತಿಗೆ ಸೀಮಿತ ಇಲ್ಲ. ಅದರಿಂದ ನಾವೇನೈತಂದರೆ ನಮಗೆ ಭಾಳ ದುಃಖ ಆಗೈತೆ. ನಮ್ಮ ಮುಸ್ಲಿಂ ಸಂಘ, ಕರ್ನಾಟಕ ಮುಸ್ಲಿಂ ಸಂಘದಿಂದ ಭಾಳ ದುಃಖದಿಂದ ನಾವು ಹೇಳ್ಕೊತಿದ್ದೀವಿ, ಖಂಡಿಸ್ತೀವಿ ಸರ್. ನಮ್ಮ ಹೆಸರು A. ಜಾಕಿರ್ ಹುಸೇನ್, ಕಾರ್ಯಾಧ್ಯಕ್ಷ ಮುಸ್ಲಿಂ ಸಂಘಟನೆ. ಕೂಡ್ಲಿಗಿಯಲ್ಲಿ ಪ್ರತಿ ವೃತ್ತಕ್ಕೆ ಒಬ್ಬ ಭಾರತದ ಗೌರವಾನ್ವಿತ ವ್ಯಕ್ತಿಗಳ ಹೆಸರುಗಳನ್ನಿಟ್ಟು ಎಲ್ಲ ವೃತ್ತದಲ್ಲಿ ವಿಜೃಂಭಣೆಯಿಂದ ಸಭೆ ಸಮಾರಂಭ ಇಂಥ ಒಂದು ಕಾರ್ಯಕ್ರಮಗಳು ಬಂದಾಗ ಅಲಂಕಾರಗಳು ಮಾಡಿ ಇದು ಮಾಡ್ತಾ ಇದ್ದಾರೆ. ದೀಪಾಲಂಕಾರಗಳು ಪ್ರತಿಯೊಂದು ಮಾಡ್ತಾರೆ. ಆದರೆ ಒಬ್ಬ ಅತ್ಯುನ್ನತ ವಿಜ್ಞಾನಿ, ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ, ಇದು ಜಾತಿ ಭೇದ ಇಲ್ಲ, ಇಡೀ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಇಂತಹ ವ್ಯಕ್ತಿಗೆ ವೃತ್ತಕ್ಕೆ ಅಪಮಾನ ಮಾಡಿದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಈ ರೀತಿ ಯಾಕೆ ಹಿಂಗೆ ತಾರತಮ್ಯ ನೀವು ಮಾಡ್ತೀರಿ? ಇದನ್ನು ದಯವಿಟ್ಟು ತಾವು ಮೀಡಿಯಾದವರು ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ನೀವು ಪ್ರಶ್ನೆ ಮಾಡಬೇಕಂತಂದು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನಮ್ಮ ಹೆಸರು ಗೋಪಾಲ್ ಕಾರಪ್ಪ, ತಾಲೂಕು JDS ಅಧ್ಯಕ್ಷ.